ವೀಕ್ಷಕರೇ, ಇವತ್ತು ಎರಡನೇ ದಿನದ ಪಾದಯಾತ್ರೆ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ನಡೀತಾ ಇರತಕ್ಕಂಥದ್ದು. ಅದರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾಗಿಯಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೈರಮಂಗಲ ಟು ಬೆಂಗಳೂರು ಚಲೋ ಪಾದಯಾತ್ರೆ ಬಿಡದಿಯಿಂದ ನೈಸ್ ಜಂಕ್ಷನ್ವರೆಗೂ ಇವತ್ತು ಪಾದಯಾತ್ರೆ ನಡೆಯಲಿದೆ. ಜಿಬಿಎಸ್ ಸರ್ಕಲ್ ಬಳಿ ನೂರಾರು ರೈತರು ಸೇರಿದ್ದಾರೆ. ಒಟ್ಟು ಇವತ್ತು 15 ಕಿಲೋಮೀಟರ್ ಪಾದಯಾತ್ರೆ ಮಾಡಲಿದ್ದಾರೆ. ನಾನು ಈಗ ಜಾರಿಗೆ ಕೊಟ್ಟೇನೆ. ಹೌದು, ನೀವು ಡೆಪ್ಟಿ ಸಿಎಂ ಆಗಿ ನೀವು ಬೆಂಗಳೂರಿನ ಡೆವಲಪ್ಮೆಂಟ್ ಅಥಾರಿಟಿ ಎಲ್ಲ ಅಧಿಕಾರವನ್ನು ಇಟ್ಟುಕೊಂಡವರು, ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥವರು ಈ 3 ವರ್ಷ ಈ ರೈತರಿಗೆ ಗೊತ್ತು. ನೀವು ಅವರು ಬೇಡಕ್ಕೆ ಹೊರಟಿದೆ. ಇದು ಕುಮಾರಸ್ವಾಮಿ ಅವರು ಮಾಡಿದಂತ ತೀರ್ಮಾನ ಅಂತ ಯಾವ ನಕಲಿ ಅಂತ ಹೇಳ್ತೀನಿ. ಕುಮಾರಸ್ವಾಮಿ ಅವರು ಏನ್ ತೀರ್ಮಾನ ಮಾಡಿದ್ರು? ಅವರು ಬೆಂಗಳೂರಿನ ಜನತೆಯ ನಗರಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದರಲ್ಲಿ ರಾಮನಗರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏನು ಒಂದು ಯೋಜನೆಯನ್ನು ತೀರ್ಮಾನ ಮಾಡಿದರೆ ಅದರಲ್ಲಿ ರಾಮನಗರು ಸೇರಿ ಬಿಡದಿನೂ ಸೇರಿ ದಯಮಾಡಿ ಡಿ.ಕೆ. ಶಿವಕುಮಾರ್ ನೀವು 2 ವರ್ಷ ರಾಜ್ಯ ಆಳಿ ನಮಗೆ ಅಸಮಾಧಾನ ಇದೆ ಅಂತ ಇಲ್ಲ. ಯಾಕೆ ಅಸತ್ಯವನ್ನ ಹೇಳಿ ರೈತರ ಮನೆ ಹಾಳು ಮಾಡಲಿಕ್ಕೆ ಹೊರಟಿದೆ? 1 ಗುಂಟೆ, 2 ಗುಂಟೆ, 3 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗ ಉಳಿಸಿಕೊಂಡು ಬಸ್ಸುಗಳಿಗೆ ಮೇವು ಬೆಳೆಸಿ ಹಾಲು ಮಕ್ಕಳು ಯಾರು ಇವತ್ತು ಜೀವನ ನಡೆಸ್ತಾ ಇದ್ದಾರೋ ಅವರ ಹೊಟ್ಟೆ ಮೇಲೆ ಹೊಡೆದು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ಹೇಳಿ, ಸತ್ಯ ಹೇಳಿ, ಯಾರಿಗೋಸ್ಕರ? ಬೆಂಗಳೂರು ಮೀಡಿಯಾದಲ್ಲಿ 20,000 ಸೈಟ್ಗಳು ಖಾಲಿ ಬಿದ್ದಿದ್ದಾವೆ. 20,000 ಸೈಟ್ಗಳು. ಇದನ್ನ ನಾನು ಹೇಳೋದಿಲ್ಲ, ಸತೀಶ್ ಜಾರಕಿಹೊಳಿ ಈ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ವಿವಿಧ ಬಡಾವಣೆಗಳಲ್ಲಿ ಸಹಸ್ರಾರು ಸೈಟ್ಗಳು ಖಾಲಿ ಬಿದ್ದಿದ್ದಾರೆ. ಇವತ್ತು ಅವುಗಳನ್ನು ತೆಗೆದುಕೊಳ್ಳದೆ ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ಅನೇಕರು ಇವತ್ತು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅನೇಕ ದೊಡ್ಡ ಮಹಾತ್ಮ ಕಟ್ಟಿದ್ದಾರೆ. ಅಲ್ಲಿ ಇವತ್ತು ಅವುಗಳನ್ನು ಕೊಂಡುಕೊಳ್ತಕ್ಕಂಥವರು ಇಲ್ಲ. ಎಷ್ಟು ಕಟ್ಟಿರುವ ಮನೆಗಳು ಖಾಲಿ ಬಿದ್ದಿದ್ದಾರೆ. ಇದನ್ನ ಯಾವುದೋ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯವರು ದಯಮಾಡಿ ಈ ವಿಷಯದ ಬಗ್ಗೆ ಮೊದಲು ಅಂಕಿಅಂಶ ಸಂಗ್ರಹಣ ಮಾಡಲಿ. ಎಷ್ಟು ಜನ ನಿರ್ದೇಶಿಸಿದ್ದು ಅವರು ಇಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನು ನೋಡಿ ಈ ಪ್ರಾಜೆಕ್ಟ್ ಅನ್ನ ಮಾಡಬಾರದು, ನೀವು ರೈತರ ಹೊಟ್ಟೆ ಮೇಲೆ ಹೊಡಿಬೇಡಿ. ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹೇಳಿದ್ದಾರೆ. ನಮಗೆ ಡಿ.ಕೆ. ಶಿವಕುಮಾರ್ ಅವರು 2 ವರ್ಷ ರಾಜ್ಯ ಆಳಿದರೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಏನೊಬ್ಬ ಒಕ್ಕಲಿಗ ನಾಯಕರನ್ನ ಹಿಡಿಯಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಳ್ಳು ಆಪರೇಷ ಮಾಡಿದ್ದಾರೆ. ಆಳಿ ರೈತರ ಮಗನಾಗಿ
ಇವತ್ತು ನಿದ್ರೆ ಹೊಟ್ಟೆ ಮೇಲೆ ಹೊಡೆದು ಯಾವ ಪುರುಷಾರ್ಥಕ್ಕೆ ಈ ಹೇಳಿ ಸತ್ಯ ಹೇಳಿ ಇವತ್ತು ಹೇಳ್ತಾರೆ ನಾನು ಒತ್ತಾಯ ಮಾಡೋದಿಲ್ಲ 3 ಕೋಟಿ ರೂಪಾಯಿ ಕೊಡ್ತೀನಿ ಮತ್ತೆ ಡೆಲ್ಲಿ ಹೋಗೋದಕ್ಕಿಂತ ಮುಂಚೆ 3 ಕೋಟಿ ರೂಪಾಯಿ ಕೊಡ್ತೀನಿ ಓಕೆ ಎಲ್ಲೇ ಗೊತ್ತಾಯ್ತು ರೈತರಿಗೆ 3 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳುವ ಒಂದು ಬುದ್ಧಿ ಎಂದೇ ಅವರು ಗಮನಿಸಿ ಬಂತು ಹೌದು 3 ಕೋಟಿ ರೂಪಾಯಿ ಕನೆಕ್ಟ್ನಲ್ಲಿ ನಾವು ಏನೇ ಮಾಡಿತಾ ಇರಲ್ಲ ಆ ಜಾಗವನ್ನು ಇವತ್ತು ಬೇರೆಯವರಿಗೆ ಮೊದಲು ಖರೀದಿ ಮಾಡಬೇಕು ಯಾವ ಪ್ರಾಜೆಕ್ಟ್ ಮಾಡಬೇಕು ಮೊದಲು ಕೊಟ್ಟು ಅಲ್ಲೇ ತೀರ್ಮಾನ ಮಾಡಬೇಕು. ಇದು ಯಾಕೆ ಬಂದು ಬಡವರು ಪಾಪ ಮುಟ್ಟೆ ಮೇಲೆ ಹೊಡೆದು ನೀವು ಏನು ಯಾವ ಉದ್ದೇಶ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ಕಾರ್ಪೊರೇಷನ್ ಮಾಡಿ ಆದ್ದರಿಂದ ಅದರ ಪಕ್ಕದಲ್ಲೂ ಒಂದು ಕಾರ್ಪೊರೇಷನ್ ಈಗ ಎಷ್ಟು ಪುರುಷಾರ್ಥ ಇಡೀ ಜಮೀನು ಯಾರಾದರೂ ರೇಡಿಯೋರಿಗೆ ಬೇಕು ಆಗಿದ್ದಾರ ರಾಮನಗರ ಮೇಲೂ ನಮಗೆ ದ್ವೇಷ ಬೇಕು ಆಗಿದ್ದಾರ ಬೆಂಗಳೂರಿನಲ್ಲಿ ಯಾರಾದರೂ ನಮಗೆ ನಿವೇಶ ಬೇಕು ಅಂತ ಅರ್ಜಿ ಹಾಕಿದ್ದಾರೆ ಹೇಳಿ ದಯಮಾಡಿ ದಯಮಾಡಿ ನೀವು ರಾಜ್ಯ ಆಗಬೇಕು ನಮ್ಮ ದೇವರ ಬಗ್ಗೆ ಆದರೆ ಎಲ್ಲಿಯವರೆಗೆ ನೀವು ರೈತರ ಹೊಟ್ಟೆ ಮೇಲೆ ಹೊಳೆಯಲಿಕ್ಕೆ ಹೋಗ್ತದೆ ಅಲ್ಲಿಯವರೆಗೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ದೇವೇಗೌಡರಿಗೆ 93 ವರ್ಷ ಆಗಿರುವುದು ನಾನು ನನ್ನ ರೈತರ ಹೊಟ್ಟೆ ಮೇಲೆ ಹೊಡೆದು ನಿಮ್ಮ ಸೌದವನ್ನು ಕಟ್ಟಲಿಕ್ಕೆ ಎಲ್ಲಿಯೂ ನೀವೇನು ಯಾರ್ಯಾರು ಏನೇನು ಭರವಸೆ ಕೊಟ್ಬಿಟ್ಟಿದ್ದೀರೋ ಆಗಲಿಕ್ಕೆ ನೀವು ಯಾರ್ಯಾರು ಸಹಾಯ ಮಾಡ್ತಿದ್ದೀರೋ ಆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದು ಈ ಜಮೀನನ್ನು ಯಾರಿಗೆ ಯಾವ ಸತ್ಯ ಹೇಳಿ ವ್ಯವಸ್ಥೆ ಮಾಡ್ತೇನೆ ಇವತ್ತು ನೀವು ಹೇಳಿದ್ರು ಅವರ ಹೇಳ್ತೇವೆ ಅವರ ಹೇಳ್ತಿದ್ದಲ್ಲಿ ನಮ್ಮನ್ನು ಒತ್ತಾಯ ಮಾಡೋದಿಲ್ಲ ನಾನು ಒತ್ತಾಯ ಮಾಡೋದಿಲ್ಲ ಅವರಾಗಿ ಕೊಟ್ಟರೆ ತಗೊಳ್ತೀನಿ ಈ ಮಾತನ್ನ ಹೇಳುತ್ತೆ ನಾನು ಒತ್ತಾಯ ಅದಕ್ಕೆ ಇದ್ಯಾಕೆ ಇದೆಲ್ಲ ಸ್ವಾಗತ ಮಾಡಿ ನಮ್ಮ ಜಮೀನು ಕೊಡ್ತೀವಿ ಬನ್ನಿ ಅಂತ ಹೇಳಿ ಕರೆದಿಲ್ಲ ನಾವು ಒತ್ತಾಯ ಮಾಡಿ ನಾವು ಯಾವ ಜಮೀನು ತಿಳ್ಕೊಳ್ಳಿ ನಿನ್ನೆ ಹೋಗೋದಕ್ಕಿಂತ ಮುಂಚೆ ಹೇಳಿದ್ದಾರೆ